ನೋಡ್ಕೊಳ್ಳಿ ಅರ್ಜುನ್. ನಿನ್ನ ಕುಟುಂಬದ ಜವಾಬ್ದಾರಿ ನಂದು ಅರ್ಜುನ್. ಈ ಕಂಪ್ಲೇಂಟ್ ನಾನು ಸೈನ್ ಮಾಡಿದ್ರೆ ನಾನು ಅವರಿಬ್ಬರನ್ನ ಅರೆಸ್ಟ್ ಮಾಡ್ತೀನಿ. ಪ್ಲೀಸ್ ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ. ಇವರಿಬ್ರಿಗೂ ಜೈಲಿನ ಶಿಕ್ಷೆ ಆಗಲೇಬೇಕು. ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗೋದಲ್ಲ, ಹೇಳ್ಕೊಂಡು ಹೋಗಿ. ಅದೆಲ್ಲ ನಿನ್ ಕೈಲಾಗದೆ ರೈಸ್ಯ. ನನ್ ಸರ್ಕ್ ಬಿಡೋದಕ್ಕೆ ಏನ್ ಮಾಡ್ಬೇಕು ಆಟ ಹೇಳು. ಮುಚ್ಚೋ ಬಾಯೆ. ನಿನ್ ಸರ್ಕು ನಿನಗ್ ಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತೀಯ. ಶಂಕರ, ಏನಪ್ಪಯ್ಯ? ನಾನು ನಮ್ ಜಮೀನ್ದಾಗ ಬೆಳೆದ ಮರವ ಪಕ್ಕದೂರ್ನಾಗೆ ಕಟ್ತಿರೋ ದೇವಸ್ಥಾನಕ್ಕೋಸ್ಕರ ಕಳ್ಸೋಣ ಅಂತಿದ್ದೆ. ಆದ್ರೆ ಭೈರಾದೇವಿ ಆ ಮರಗಳನ್ನೆಲ್ಲ ತಕೊಂಡೋಗಿ ಅವಳು ಗೋಡೌನಾಗ ಇಟ್ಕೊಂಡವಳೆ. ನಾನು ಹೋಗಿ ಬರ್ತೀನಿ, ನೀನ್ ಮನೆಯಾಗೆ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಅಕ್ಕ, ಬಾಡೋಗಿರೋ ಊತರ ಕಾಣ್ತಿದ್ದೆಲೆ ತಾಯಿ. ಕಟ್ಕೊಂಡ್ ಗಂಡನ್ ಬಗ್ಗೆ ಊರೂರೇ ಮಾತಾಡ್ತಿದ್ರೆ ಯಾವ ಹೆಣ್ತಾನೆ ಚೆನ್ನಾಗಿರಕ್ಕಾಗತ್ತೆ ಹೇಳು? ಇದಕ್ಕೆ ನಾಟಿ ಔಷಧಿ ಇದೆ. ಆ ಪುಡಿನ ಮಜ್ಜಿಗೆನಲ್ಲೋ ಇಲ್ಲ ಜ್ಯೂಸ್ನಲ್ಲೋ ಬೆರೆಸಿ ಕುಡಿಸ್ಬಿಟ್ರೆ ಜನ್ಮದಲ್ಲೇ ಎಣ್ಣೆ ಮುಟ್ಟಲ್ಲ. ಸರಿ ಅಕ್ಕ, ಅದನ್ನ ನನಗೂ ಕೊಡಿ. ರೂಮಿನೆಲ್ಲ ಮನೆ ಬಿಟ್ಟು ಹೋಗು ಅಂತ ಅಂದಿದ್ದು ನೀನು ಕೇಳಿಸ್ಕೊಂಡೆಲ್ಲ. ನಿನ್ ಕೈ ಹಿಡ್ಕೊಂಡು ಹುಷಾರು ಅಂತ ಹೊರಕಿರೋ ಕೈ ಎತ್ತಿದ್ಲು. ಅಂಜು ಮೇಲೆ ಇವಳು ಕೈ ಮಾಡಕ್ ನೋಡ್ತಾ ಇದ್ಲ. ಏಯ್, ಇಲ್ಲಿ ನಿನಗಿರೋ ಅಧಿಕಾರ ಇಲ್ಲ. ಈಗಲೇ ಈ ಮನೆ ಬಿಟ್ಟು ತೊಲಗ್ತೀಯ. ನಿನ್ ಮುಖ ನನಗೆ ಇನ್ಮೇಲೆ ತೋರಿಸಬಾರ್ದು. ಹುಷಾರ್. ಮೇಡಮ್ ಅವರೇ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಲ್ಪ್ ಮಾಡೋದಕ್ಕೆ. ಇಷ್ಟಪಡೋರಿಗೆ ಸಹಾಯ ಮಾಡ್ದಿರ್ತೀರಾ? ಇಷ್ಟಪಡೋರು ಅಂದ್ರೆ ನಿಮ್ ಮನೆಯವ್ರಿಗೆ ನೀವು ತುಂಬಾ ಇಷ್ಟ ಅಲ್ವಾ, ಅದನ್ನ ಹೇಳಕ್ ಬಂದೆ. ಕೈ ಕೊಡು. ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ ಮೇಡಮ್. ಡೈಲಾಗ್ಸ್ ಕೊಡು. ಇನ್ ಮುಂದೆ ವೇದ ವಿಕ್ರಮ್ ಫ್ರೆಂಡ್. ನಿನ್ ಬಾಯಿಂದ ಈ ಮಾತು ಕೇಳ್ಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ಈಗಷ್ಟೇ ಅಭಿ ಜೊತೆ ಮಾತಾಡ್ದೆ. ಅಕ್ಕನ್ಗೆ ಬೇಲ್ ಸಿಕ್ಕಿದೆ. ಅಕ್ಕ ಅಭಿ ಜೊತೆ ಮನೆ ಬರ್ತಾ ಇದ್ದಾಳೆ. ಈ ಕೇಸ್ ಮುಂದುವರಿಯುತ್ತಾ ಅಂಕಲ್? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಒಟ್ಟಲ್ಲಿ ಅಭಿ ಇದನ್ನು ಮುಂದುವರ್ಸೋಕೆ ಬಿಡೋಲ್ಲ ಅಂತ ಕಾಣಿಸುತ್ತೆ. ಆದರೆ ಒಂದಂತೂ ಸತ್ಯ, ಸಣ್ಣ ಮೇಲೆ ಕೇಸ್ ಹಾಕ್ದವ್ರು ಯಾರು ಅಂತ ಫೈಂಡ್ ಔಟ್ ಮಾಡೇ ಮಾಡ್ತಾನೆ. ಅವಳು ಯಾರು ಅಂತ ಗೊತ್ತಾಗ್ಲಿ. ಬರೀ ಅಕ್ಕನ ಬಗ್ಗೆ ಬಿಲ್ಡಪ್ ಕೊಡೋದೇ ಆಯ್ತು ನಿಂದು. ನಿಮ್ಮ ಅಕ್ಕ ಏನು, ಅವಳ ಕೆಪಾಸಿಟಿ ಏನು ಅಂತ ನಂಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳಿಂದ ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಹೋಗಿ ಹೇಳು ಅವಳಿಗೆ. ಆ್ಯಂಡ್ ನೀನು ಹೀಗೆ ಹಾರಾಡ್ತಾ ಇರು. ನಿನ್ನ ರೆಕ್ಕೆ ಪುಕ್ಕನ ಕಟ್ ಮಾಡಿ ಜೈಲಲ್ಲಿ ಕೂರಿಸ್ತೀನಿ.